Are you ready? Yes, sir. How's the Josh? Hi, sir. How's the Josh? Hi, sir. Jai Shambho! Hi, Shambho. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವಿವತ್ತು 3ನೇ ಚಾಪ್ಟರ್ ನ 2ನೇ ಟಾಪಿಕ್ 3.2 ಕರೆಂಟ್ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ನ ನೋಡ್ತಾ ಇದ್ದೇವೆ. ಸರಿನಾ? ಕರೆಂಟ್ ಬಗ್ಗೆ ಅಂತೂ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಸಿಂಪಲ್ ಆಗಿ ಒಂದು ಹೇಳ್ಬಿಡ್ತೇನೆ. ಏನಿದೆ ಅಪ್ಪ, ಇಲ್ಲೊಂದು ಬ್ಯಾಟ್ರಿ ಇದೆ. ಈ ಬ್ಯಾಟ್ರಿನ ತಗೊಂಡೋಗಿ ನಾನು ಒಂದು ಬಲ್ಬ್ಗೆ ಕನೆಕ್ಟ್ ಮಾಡ್ಕೋತೀನಿ. ಸರಿನಾ? ಬ್ಯಾಟ್ರಿನ ತಗೊಂಡೋಗಿ ಒಂದು ಬಲ್ಬ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಬ್ಯಾಟ್ರಿ ವೋಲ್ಟೇಜ್ ಸರಿಯಾಗಿ ಕೊಡ್ತಿದೆ ಅಂದ್ರೆ, ಒಂದು ಬಲ್ಬ್ ಬೆಳಗೋದಕ್ಕೆ ಬೇಕಾಗಿರೋ ಅಷ್ಟು ವೋಲ್ಟೇಜ್ ಬ್ಯಾಟ್ರಿ ಕೊಡ್ತಾ ಇದೆ ಅಂದ್ರೆ ಬಲ್ಬ್ ಆನ್ ಆಗುತ್ತೆ, ನಮಗೆ ಗೊತ್ತಿರುವಂತ ವಿಚಾರ. ಈಗ ನಾನು ಈ ಬ್ಯಾಟ್ರಿಯನ್ನ ತೆಗಿತೇನೆ, ಬರೀ ವೈರ್ ಕನೆಕ್ಷನ್ ಕೊಡ್ತೇನೆ. ಇವಾಗ ಬಲ್ಬ್ ಗ್ಲೋ ಆಗತ್ತಾ? ಆಗಲ್ಲ. ಇವಾಗ ಏನ್ ಮಾಡ್ತೇನೆ, ಬ್ಯಾಟ್ರಿ ಅಂತೂ ಕೊಡ್ತೇನೆ, ಬಟ್ ವೈರ್ನ ಎಲ್ಲೋ ಕಟ್ ಮಾಡ್ಬಿಡ್ತೇನೆ. ಈಗ ಬಲ್ಬ್ ಗ್ಲೋ ಆಗತ್ತಾ? ಇಲ್ಲ. ಎರಡೂ ಕೇಸ್ ನಲ್ಲಿ ಏನು ಕಾರಣ? ಬಲ್ಬ್ ಗ್ಲೋ ಆಗದೆ ಇರೋದಕ್ಕೆ ಏನು ಕಾರಣ ಅಪ್ಪ ಅಂತಂದ್ರೆ, ಈ ಸರ್ಕಿಟ್ ಅಲ್ಲಿ ಕರೆಂಟ್ ಹರಿತಾ ಇರಲಿಲ್ಲ, ಹೀಗಾಗಿ ಬಲ್ಬ್ ಗ್ಲೋ ಆಗಲ್ಲ. ಒಂದನೇ ಕೇಸ್ ಅಲ್ಲಿ ಬ್ಯಾಟ್ರಿನೇ ಕೊಟ್ಟಿರ್ಲಿಲ್ಲ, ಬಟ್ ಸರ್ಕಿಟ್ ಕಂಪ್ಲೀಟ್ ಮಾಡಿದ್ದೆ ನಾನು, ಬ್ಯಾಟ್ರಿ ಕೊಟ್ಟಿರಲಿಲ್ಲ. ಅಂದ್ರೆ ಇಲ್ಲಿ ಇದ್ರ ಒಳಗಡೆ ಎಲ್ಲ ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವಲ್ವಾ, ಮೆಟಲ್ ನ ಒಳಗಡೆ ಅಥವಾ ಈ ವೈರ್ ನ ಒಳಗಡೆ ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವಲ್ವಾ, ಅದು ಒಂದೇ ಡೈರೆಕ್ಷನ್ ಅಲ್ಲಿ ಅವೆಲ್ಲ ಮೂವ್ ಆಗೋದಕ್ಕೆ ಬೇಕಾದ ಶಕ್ತಿ ಸಿಗ್ಲಿಲ್ಲ. ಯಾವಾಗ ನಾನು ಬ್ಯಾಟ್ರಿಯನ್ನು ಕೊಡ್ಲಿಲ್ಲಾಗಿದ್ನೋ ಅವಾಗ. ಇವಾಗ ಬ್ಯಾಟ್ರಿ ಕೊಟ್ಟಿದ್ದೇನೆ, ಇಲೆಕ್ಟ್ರಾನ್ ಮೂವ್ ಆಗೋದಕ್ಕೆ ಬೇಕಾಗಿರೋ ಶಕ್ತಿ ಪ್ರೊವೈಡ್ ಮಾಡೋ ಪ್ರಯತ್ನ ಮಾಡಿದ್ದೇನೆ, ಬಟ್ ವೈರ್ ಕಟ್ ಮಾಡಿಬಿಟ್ಟಿದ್ದೇನೆ. ಸೊ ಏನಾಗತ್ತೆ ಅವಾಗ, ಇಲ್ಲಿರೋ ಇಲೆಕ್ಟ್ರಾನ್ ಇಲ್ಲಿ ಬರೋದಕ್ಕೆ ಅದಕ್ಕೆ ದಾರಿನೇ ಇಲ್ಲ. ಸೊ ಏನಾಗಬೇಕು, ಬೇಸಿಕಲಿ ಕರೆಂಟ್ ಅಂತಂದ್ರೆ ಏನು? ಚಾರ್ಜ್ ಫ್ಲೋ ಆಗೋದು, ಚಾರ್ಜ್ ಚಲಿಸೋದು, ಚಾರ್ಜ್ ಚಲಿಸುವ ದರ, ಚಾರ್ಜ್ ಚಲಿಸೋ ರೇಟ್, ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್, ಅದನ್ನ ಕರೆಂಟ್ ಅಂತ ಕರಿತೀವಿ. ಸೊ ಚಾರ್ಜ್ ಇಲ್ಲಿಂದ ಇಲ್ಲಿ ಹೋಗಕ್ ಆಗಲ್ಲ ಅಂದ್ಮೇಲೆ, ಇದ್ರ ಹಿಂದ್ಗಡೆ ಇರೋ ಚಾರ್ಜ್ ಇಲ್ಲಿಂದ ಇಲ್ಲಿ ಬರಕ್ ಆಗಲ್ಲ, ಅದ್ರ ಹಿಂದ್ಗಡೆ ಇರೋ ಚಾರ್ಜ್ ಇಲ್ಲಿಂದ ಇಲ್ಲಿ ಬರಕ್ ಆಗಲ್ಲ. ಹೌದಾ? ಸೊ ಚಾರ್ಜ್ ಫ್ಲೋ ಆಗ್ಬೇಕು ಅಂತಂದ್ರೆ ನಾವು ಕಂಪ್ಲೀಟ್ ಆಗಿರುವಂತಹ ರೋಡ್ ಅನ್ನ ಅದಕ್ಕೆ ಪ್ರೊವೈಡ್ ಮಾಡ್ಬೇಕು. ರೋಡ್ ಇನ್ ದ ಸೆನ್ಸ್ ಒಂದು ಕಂಪ್ಲೀಟ್ ಆಗಿರುವಂತ ಸರ್ಕಿಟ್ ಅನ್ನ ನಾವಲ್ಲಿ ಕೊಡ್ಬೇಕಾಗತ್ತೆ, ಆವಾಗ ಮಾತ್ರ ಚಾರ್ಜ್ ಫ್ಲೋ ಆಗುತ್ತೆ. ಸೊ ಕರೆಂಟ್ ಅಂದ್ರೆ ಏನು? ಬೇಸಿಕಲಿ ಕರೆಂಟ್ ಅಂತಂದ್ರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಹರಿಬೇಕು, ಚಾರ್ಜ್ ಹರಿಯುವ ರೇಟ್ ನೋಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಡಿವೈಡೆಡ್ ಬೈ ಟಿ ಮಾಡ್ತೀವಿ. ಹೌದಾ? ಹಿಂದೆಲ್ಲ ಕಲ್ತಿದ್ವಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಅದನ್ನ ಎಕ್ಸಲರೇಷನ್ ಅಂತ ಕರಿತಾ ಇದ್ವಿ. ಹೌದಾ? ಸೊ ಎಕ್ಸಲರೇಷನ್ ಅನ್ನ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತಿದ್ವಿ. ಅಂದ್ರೆ ವೆಲಾಸಿಟಿದು ರೇಟ್ ತೆಗಿತಾ ಇದ್ವಿ, ಅದಕ್ಕೆ ನಾವು ಎಕ್ಸಲರೇಷನ್ ಅಂತ ಕರಿತಾ ಇದ್ವಿ ಅಲ್ವಾ? ಈಗೇನ್ ಮಾಡ್ತೀವಿ, ಇವಾಗ ಚಾರ್ಜ್ ಎಷ್ಟು ಫ್ಲೋ ಆಗ್ತಾ ಇದೆಯೋ ಅದರ ರೇಟ್ ತೆಗಿತೀವಿ, ಈಗ ಟಿ ನಿಂದ ಡಿವೈಡ್ ಮಾಡ್ಕೊಂತೀವಿ. ಇಡೀ ವೈರ್ ನಲ್ಲಿ ಅಥವಾ ಆ ಸರ್ಕಿಟ್ ನಲ್ಲಿ ನಾವು ಯಾವ ಪಾಯಿಂಟ್ ಅಲ್ಲಿ ಕರೆಂಟ್ ತೆಗಿತಿದ್ದೇವಲ್ವಾ, ಆ ಪಾಯಿಂಟ್ ಕ್ರಾಸ್ ಸೆಕ್ಷನ್ ಏರಿಯಾದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಪಾಸ್ ಆಗ್ತಿದೆಯೋ ಅದು ಕ್ರಾಸ್ ಸೆಕ್ಷನ್ ಏರಿಯಾ ಅಂದ್ರೆ ಏನು ಸರ್? ಈಗ ನೋಡಿ, ಇಲ್ಲಿ ಒಂದು ವೈರ್ ಇದೆ ಅಂತ ಇಟ್ಕೊಳ್ಳಿ, ಸರಿನಾ? ಇದೊಂದು ವೈರ್. ನಾನೇನ್ ಮಾಡ್ತೇನೆ, ಈ ವೈರ್ ಅನ್ನು ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೇನೆ, ಅವಾಗ ಹಿಂಗಾಗತ್ತೆ. ಹೌದಾ? ಸೊ ಇಲ್ಲಿ ನಿಮ್ಗೊಂದು ಏರಿಯಾ ಕಾಣಿಸ್ತಾ ಇದೆಯಾ? ಈ ಏರಿಯಾ, ಇದನ್ನು ಕ್ರಾಸ್ ಸೆಕ್ಷನ್ ಏರಿಯಾ ಅಂತ ಕರಿತೇವೆ. ಸಪೋಸ್ ನಾನೀಗ ಈ ಪಾಯಿಂಟ್ ಅಲ್ಲಿ ಕರೆಂಟ್ ನೋಡ್ಬೇಕು ಅಂತಂದ್ರೆ, ಈ ಪಾಯಿಂಟ್ ನಲ್ಲಿ ಅಥವಾ ಈ ಕ್ರಾಸ್ ಸೆಕ್ಷನ್ ಇರತ್ತಲ್ವಾ, ಈ ವೈರ್ ಹಿಂಗಿದೆ ಅಂದ್ಮೇಲೆ ವೈರ್ ನ ಕ್ರಾಸ್ ಸೆಕ್ಷನ್ ಇರತ್ತಲ್ವಾ, ಆ ಕ್ರಾಸ್ ಸೆಕ್ಷನ್ ಏರಿಯಾದಿಂದ ಎಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದೆ, ಅದ್ರ ರೇಟ್ ಏನು ಅಂತ ನೋಡ್ತೀನಿ, ಅದನ್ನೇ ಕರೆಂಟು ಅಂತ ಕರಿತೀನಿ. ಸರಿನಾ? ಸೊ ಈಗ ನೀವೇ ಹೇಳಿ, ಈಗ ಸಪೋಸ್ ನಾನು ಈಗ ಒಂದು 15 ಸೆಕೆಂಡ್ ತಗೊಂಡೆ ಅಂದ್ರೆ ಅದ್ರಲ್ಲಿ ಹರಿಯುವಂತ ಚಾರ್ಜಸ್ ಕೂಡ ತುಂಬಾ ಹರಿದೋಗಿರುತ್ತೆ, ಯಾಕಂದ್ರೆ ಜಾಸ್ತಿ ಟೈಮ್ ತಗೊಂಡಿದ್ದೀನಿ. ಇವಾಗ ನಾನು ಟೈಮ್ ಕನ್ಸಿಡರ್ ಮಾಡೋ ಟೈಮ್ ಅನ್ನ ತುಂಬಾ 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 ಚಿಕ್ಕದ್ ಮಾಡಿದ್ದೀನಿ. ಓಕೆನಾ? ಸೊ ಡಿ ಟಿ ತುಂಬಾ ಚಿಕ್ಕ ಟೈಮ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಆವಾಗ ಅದ್ರ ಒಳಗಡೆ ಆ ಕ್ರಾಸ್ ಸೆಕ್ಷನ್ ಏರಿಯಾದಿಂದ ಹರಿಯುವ ಚಾರ್ಜ್ ಅದು ಕೂಡ ಕಡಿಮೆನೆ ಇರುತ್ತೆ ಅವಾಗ. ಹೌದಾ? ಸೊ ಅದು ಕೂಡ ಕಡಿಮೆ ಇರುತ್ತೆ. ಸೊ ಯಾವುದೋ ಒಂದು ಇನ್ಸ್ಟಂಟ್ ಅಲ್ಲಿ ಅಥವಾ ಒಂದು ಚಿಕ್ಕ ಟೈಮ್ ಗ್ಯಾಪ್ ಅಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ಅವಾಗ ಈ ರೀತಿಯಲ್ಲಿ ನಾವು ಕಂಡು ಹಿಡ್ಕೋತೀವಿ. ವೆಲಾಸಿಟಿ ನೋಡ್ತಾ ಇದ್ರಿ, ಅದಾದ್ಮೇಲೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ನೋಡ್ತಾ ಇದ್ರಿ. ವೆಲಾಸಿಟಿ ಅಂದ ತಕ್ಷಣ ನಾವು ಯೂಶ್ವಲಿ ಓವರ್ ಆಲ್ ಆಗಿ ಮಾತಾಡ್ತೀವಿ. ಹೌದಾ? ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ, ಆ ಒಂದು ಪರ್ಟಿಕ್ಯುಲರ್ ಕ್ಷಣಕ್ಕೆ ವೆಲಾಸಿಟಿ ಎಷ್ಟು ಬೇಕೋ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಇಲ್ಲೂ ಹಂಗೇನೆ ಯೂಶ್ವಲಿ ಕರೆಂಟ್ ಅನ್ನು ಈ ರೀತಿನೇ ನೋಡೋದು. ಇದು ಸೇಮ್, ಎರಡು ಸೇಮ್, ಬಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಷಣಕ್ಕೆ ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಈ ಟೈಮ್ ತುಂಬಾ ಚಿಕ್ಕ ತಗೊಂಡ್ಬಿಡ್ತೀವಿ. ಇದನ್ನೇ ನಾವು ಡೆರಿವೇಟಿವ್ ಅಂತ ಕರೆಯೋದು.
ಸರಿನಾ? ಸೊ ಕಲ್ತಿದ್ದೀರಲ್ವಾ, ಕ್ಲಾಸ್ 11th ಮ್ಯಾಥ್ಸ್ ನಲ್ಲೂ ಒಂದ್ ಸ್ವಲ್ಪ ಡೆರಿವೇಟಿವ್ ತೆಗೆಯೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅದೇ ಡೆರಿವೇಟಿವ್ ತೆಕ್ಕೊಂಡು ನಾವು ಇಲ್ಲಿ ಮಾಡ್ಕೋತೀವಿ, ಸರಿನಾ? ಸೊ ಯಾವ್ದೋ ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಕರೆಂಟ್ ಬೇಕು ಅಂದಾಗ ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆನೂ ನಾವು ಇವತ್ತು ಎಕ್ಸಾಂಪಲ್ ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲಿ ಇದೆ, ಸರಿನಾ? ಇವಾಗ ಈ ಟಾಪಿಕ್ ನಲ್ಲಿ ಏನೇನು ಕಲಿಬೇಕಾಗಿತ್ತು ಎಲ್ಲಾ ಪಾಯಿಂಟ್ಸ್ ಅನ್ನ ನೀವು ಕಲ್ತ್ಕೊಂಡಿದ್ದೀರಾ. ಈಗ ಏನು ಮಾಡ್ಬೇಕು, ಕಲ್ತಿರೋ ಕಾನ್ಸೆಪ್ಟ್ ಅನ್ನ ಗಟ್ಟಿ ಮಾಡ್ಕೊಬೇಕು. ಅಂದ್ರೆ ಏನ್ ಮಾಡ್ಬೇಕು, ಪ್ರಶ್ನೆ ಸಾಲ್ವ್ ಮಾಡ್ಬೇಕು, ಸರಿನಾ? ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬಂದಿದೆ. ಇಫ್ 50 ಕೂಲಮ್ ಆಫ್ ಚಾರ್ಜ್ ಫ್ಲೋಸ್ ಥ್ರೂ ಅ ಪಾಯಿಂಟ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕಿಟ್ ಇನ್ 10 ಸೆಕೆಂಡ್ಸ್, ಟೈಮ್ 10 ಸೆಕೆಂಡ್ಸ್ ಅಂತ ಹೇಳಿದ್ದಾರೆ, ಟೈಮ್ 10 ಸೆಕೆಂಡ್ಸ್ ಅಂತ ಹೇಳಿದ್ದಾರೆ, ಚಾರ್ಜ್ 50 ಕೂಲಮ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ವಾಟ್ ಈಸ್ ದ ಕರೆಂಟ್ ಪಾಸಿಂಗ್ ಥ್ರೂ ದಟ್ ಪಾಯಿಂಟ್ ಅಂತ ಕೇಳಿದ್ದಾರೆ. ತುಂಬಾ ಸಿಂಪಲ್ ಪ್ರಶ್ನೆ. ಅವ್ರು ಕೇಳ್ತಾ ಇರೋದೇನು, ಅವ್ರು ಕೇಳ್ತಾ ಇರೋದು ಕರೆಂಟ್, ಅವ್ರ ಕರೆಂಟ್ ಅನ್ನ ಕೇಳ್ತಾ ಇದ್ದಾರೆ. ಚಾರ್ಜ್ ಅನ್ನ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಚಾರ್ಜ್ ಎಷ್ಟಿದೆ, ಚಾರ್ಜ್ ಇರೋದು 50 ಕೂಲಮ್ ಇದೆ, ಚಾರ್ಜ್ ಇರೋದು 50 ಕೂಲಮ್ ಇದೆ. ಹಾಗೇನೆ ಟೈಮ್ ಅನ್ನ ಅವರೇ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ 10 ಸೆಕೆಂಡ್ ಇದೆ ಅಂತ. ಟೈಮ್ ಎಷ್ಟಿದೆ, 10 ಸೆಕೆಂಡ್ ಇದೆ. ಸೊ ಕರೆಂಟ್ ಎಷ್ಟಾಗಬೇಕು ಅಂತ ಕೇಳಿದ್ದಾರೆ. ಸಿಂಪಲ್, ಕರೆಂಟಿಗೆ ಫಾರ್ಮುಲಾ ಇರೋದು Q/T, Q ಇರೋದು 50, ಟೈಮ್ ಇರೋದು 10 ಸೆಕೆಂಡ್. ಸೊ ಇದು 15 50 ಅಲ್ವಾ? ಸೊ 5 ಅಂತ ಬರುತ್ತೆ. ಈಗ ನ್ಯೂಮರಿಕಲ್ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ, ಇಷ್ಟೇ ಬರ್ಕೊಂಡ್ ಬಂದ್ರೆ ನನಗೆ ಅವ್ರೊಂದು ಅರ್ಧ ಮಾರ್ಕ್ಸೋ 1 ಮಾರ್ಕ್ಸೋ ಅಲ್ಲಿ ತೆಗೆದು ಬಿಡ್ತಾರೆ. ಯಾಕಂದ್ರೆ ನಾನು ಇಲ್ಲಿ ಯೂನಿಟ್ ಬರೀಲಿಲ್ಲ. ನಮ್ಗೆ ಗೊತ್ತಿರ್ಬೇಕಲ್ವಾ ಕರೆಂಟ್ ನ SI ಯೂನಿಟ್ ಏನು ಅಂತ. ಏನು ಕರೆಂಟ್ ನ SI ಯೂನಿಟ್ ಆಲ್ರೆಡಿ 10th ಅಲ್ಲಿ ಕಲ್ತಿರ್ತಾರೆ, ಹೀಗಾಗಿ ಜಾಸ್ತಿ ಓದೋದಕ್ಕೆ ಹೋಗುದಿಲ್ಲ. ಕರೆಂಟ್ ನ SI ಯೂನಿಟ್ ಇರೋದು ಆಂಪಿಯರ್. ಓಕೆನಾ? ಒಂದನೇ ಕ್ವಶನ್ ಆಯ್ತು. ಸೊ 5 ಆಂಪಿಯರ್ ಎಲ್ಲಿದೆ, ಆಪ್ಷನ್ ಬಿ ನಲ್ಲಿದೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇರೋದು ಹೋಗ್ತಾ ಕ್ವಶನ್ ಒಂದ್ ಸ್ವಲ್ಪ ನಿಮ್ಮ ತಲೆ ಜಾಸ್ತಿ ಖರ್ಚು ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ವೆರಿ ಈಸಿ ಇತ್ತು, ಡೆಡ್ ಈಸಿ ಇತ್ತು. ನೆಕ್ಸ್ಟ್ ಕ್ವಶನ್ ಒಂದ್ ಸ್ವಲ್ಪ ಜಾಸ್ತಿ ನಿಮ್ ತಲೆ ಖರ್ಚು ಮಾಡ್ಬೇಕಾಗ್ಬೋದು. ಅದ್ರ ಮುಂದಿದ್ದಕ್ಕೆ ಮತ್ತೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ಬೇಕು, ಸರಿನಾ? ಸೊ ನಿಮ್ಮ ಬ್ರೈನ್ ಎಲ್ಲಿಗೆ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ಇರೋದು ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ಅ ಲಿಕ್ವಿಡ್ ಈಸ್ ಡ್ಯೂ ಟು ದ ಫ್ಲೋ ಆಫ್ ಅಂತ ಕೇಳಿದ್ದಾರೆ. ಈಗ ನೀವು ಹೇಳಿ, ನಾನು ಆವಾಗ ತಗೊಬೇಕಾದ್ರೆ ಈಗ ವೈರ್ ಎಲ್ಲ ತಗೊಂಡಿದ್ದೆ. ವೈರ್ ನಲ್ಲಿ ಏನಿರ್ತಾ ಇತ್ತು, ವೈರ್ ನಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾ ಇತ್ತು, ಹೌದಾ? ಸೊ ವೈರ್ ನಲ್ಲಿ ಕರೆಂಟ್ ಹರಿಬೇಕಾದ್ರೆ ಏನ್ ಫ್ಲೋ ಆಗುತ್ತೆ, ಆ ಫ್ರೀ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ, ಹೌದಾ? ಈಗ ಇಲ್ಲಿ ವೈರ್ ಅಲ್ಲೆಲ್ಲ ಫ್ರೀ ಎಲೆಕ್ಟ್ರಾನ್ಸ್ ಇದೆ, ಈ ವೈರ್ ಅಲ್ಲೆಲ್ಲವ ನಾನು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೇನೆ ಅಂದ್ರೆ ಈ ನೆಗೆಟಿವ್, ಇದು ನೆಗೆಟಿವ್ ಅಲ್ವಾ, ಇದು ನೆಗೆಟಿವ್. ಉಳಿದಿರೋ ನೆಗೆಟಿವ್ಗಳನ್ನ ಏನು ಮಾಡಬೇಕು, ರಿಪೆಲ್ ಮಾಡಬೇಕು. ಸೊ ಇಲ್ಲಿ ಎಲ್ಲ ಏನೇನು ಇಲೆಕ್ಟ್ರಾನ್ಸ್ ಇದಾವೋ ಇದನ್ನ ಅದು ರಿಪೆಲ್ ಮಾಡಿ ದೂಡತ್ತೆ. ಇಲ್ಲಿರೋ ಪಾಸಿಟಿವ್ ಏನಿದೆ ಅಲ್ವಾ, ಇದು ನೆಗೆಟಿವ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಕೋಬೇಕು. ಅಂದ್ರೆ ಎಲೆಕ್ಟ್ರಾನ್ಸ್ ಅನ್ನ ಇದು ಅಟ್ರಾಕ್ಟ್ ಮಾಡುತ್ತೆ. ಅಂದ್ರೆ ಇದು ಎಲ್ಲ ಇಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆ ಎಳ್ಕೊಳತ್ತೆ. ಅಂದ್ರೆ ಒಟ್ನಲ್ಲಿ ಇಲೆಕ್ಟ್ರಾನ್ಸ್ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ ಈ ಸರ್ಕಿಟ್ ಅಲ್ಲಿ, ಹೌದಾ? ಸೊ ಈ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದೆ ಅಂದ್ರೆ ನಾವು ಕರೆಂಟ್ ನ ಡೈರೆಕ್ಷನ್ ಅನ್ನ ಈ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಹಿಂಗಿತ್ತು, ಕರೆಂಟ್ ನ ಡೈರೆಕ್ಷನ್ ಹಿಂಗಿದೆ. ನಾವ್ ಯಾವತ್ತು ಅದು ಒಂದು ಪದ್ಧತಿ, ಅದೊಂದು ಹಿಂದಿನವ್ರು ಅನುಸರಿಸ್ಕೊಂಡು ಬಂದಿರುವಂತ ರೂಢಿ ಅದು, ಓಕೆನಾ? ಹಂಗೇ ಯಾಕೆ ತಗೊಂಡ್ರು ಆನ್ಸರ್ ಇಲ್ಲ. ಅದು ಏನಂತಾರೆ ಅದಕ್ಕೆ, ಕನ್ವೆನ್ಷನ್. ಅದೊಂದು ಕನ್ವೆನ್ಷನ್. ಸೊ ಹಂಗೆ ಯಾಕೆ ಮಾಡಿದ್ರು ಅದಕ್ಕೆ ಉತ್ತರ ಇಲ್ಲ. ಬಟ್ ಹಿಂದವರೆಲ್ಲ ಮಾಡ್ಕೊಂಡ್ ಬಂದ್ರು. ನಾವ್ ಇವಾಗ್ಲೂ ಇಲೆಕ್ಟ್ರಾನ್ ಹಿಂಗ್ ಹರಿತಾ ಇದೆ ಅಂದ್ರೆ ಕರೆಂಟ್ ಅದ್ರ ಆಪೋಸಿಟ್ ಹರಿತಾ ಇದೆ ಅಂತಾನೆ ಅನ್ಕೋತೀವಿ, ಸರಿನಾ? ಸೊ ಕರೆಂಟ್ ನ ಡೈರೆಕ್ಷನ್ ಎಲೆಕ್ಟ್ರಾನ್ ಫ್ಲೋ ನ ಡೈರೆಕ್ಷನ್ಗೆ ವಿರುದ್ಧವಾಗಿರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಸರಿನಾ? ಅದೊಂದು ವಿಷಯ. ಬಟ್ ಇಲ್ಲಿ ವೈರ್ ಇದ್ದಾಗ ಏನಾಗ್ತಾ ಇತ್ತು, ಫ್ಲೋ ಆಗ್ತಿರೋನ್ ಯಾರಾಗಿದ್ದ, ಫ್ರೀ ಎಲೆಕ್ಟ್ರಾನ್ಸ್ ಆಗಿದ್ದ, ಓಕೆನಾ? ಫ್ರೀ ಎಲೆಕ್ಟ್ರಾನ್ಸ್. ಇವಾಗ ನಾನು ಒಂದಿತ್ತು ತಗೋತೇನೆ, ಇದೊಂದು ನಂದು ಲೋಟ, ಓಕೆ? ನನ್ನ ಲೋಟ ಇದೆ. ಇಲ್ಲಿ ಲೋಟದಲ್ಲಿ ನಾನು ನೀರು ತುಂಬಿಸ್ತೀನಿ, ಶುದ್ಧ ನೀರು, ಶುದ್ಧ ಪ್ಯೂರ್ ವಾಟರ್, ಡಿಸ್ಟಿಲ್ ವಾಟರ್ ತುಂಬಿಸಿದೀನಿ ಅಂತ ಇಟ್ಕೊಳ್ಳಿ, ಸರಿನಾ? ಇದ್ರ ಒಂದು ವೈರ್ ಇಲ್ಲಿ ಕೊಡ್ತೇನೆ, ಸರಿನಾ? ಒಂದು ವೈರ್ನ ಇಲ್ಲಿ ಕೊಡ್ತೇನೆ. ಇದು ಬ್ಯಾಟ್ರಿ ಪಾಸಿಟಿವ್ ಅಂತ ಇಟ್ಕೊಳ್ಳಿ. ಒಂದು ವೈರ್ನ ಇಲ್ಲಿ ಕೊಟ್ಟೆ. ಇನ್ನೊಂದು ವೈರ್ನ ತಗೊಂಡೋಗಿ ನಾನು ಬಲ್ಬಿಗೆ ಕೊಡ್ತೇನೆ. ಮತ್ತೆ ಆ ವೈರ್ನ ಇನ್ನೊಂದು ಎಂಡ್ ಇದೆಯಲ್ವಾ, ಅದನ್ನ ನಾನು ನೀರಲ್ಲಿ ಮುಳುಗಿಸ್ತೇನೆ. ಇದನ್ನ ನಾನು ಬ್ಯಾಟ್ರಿಗೆ ಕೊಡ್ತೇನೆ, ಸರಿನಾ? ಮಧ್ಯದಲ್ಲಿ ಯಾರಿದ್ದಾರೆ, ಈ ಭಾಗದಲ್ಲಿ ಇದು ಸರ್ಕಿಟ್ ಕಂಪ್ಲೀಟ್ ಆಗ್ತಾ ಇತ್ತು. ಬಟ್ ಮಧ್ಯದಲ್ಲಿ ಏನಿದೆ, ಇವಾಗ ನೀರಿದೆ. ಇವಾಗ ನೀವು ಹೇಳಿ, ಈ ಬಲ್ಬ್ ಗ್ಲೋ ಆಗತ್ತೋ ಆಗಲ್ವೋ? ಈ ಬಲ್ಬ್ ಗ್ಲೋ ಆಗಲ್ಲ. ಯಾಕೆ ಗ್ಲೋ ಆಗಲ್ಲ ಅಂತಂದ್ರೆ ಸರ್ಕಿಟ್ ಕಂಪ್ಲೀಟ್ ಆಗಿಲ್ಲ. ಇಲ್ಲಿರೋ ಎಲೆಕ್ಟ್ರಾನ್ಗೆ ಇಲ್ಲಿ ಹೋಗೋದಕ್ಕೆ ದಾರಿನೇ ಇಲ್ಲ. ಯಾಕಂದ್ರೆ ನಾವು ತಗೊಂಡಿರೋದು ಡಿಸ್ಟಿಲ್ ವಾಟರ್, ಪರಿಶುದ್ಧವಾದ ನೀರು. ಸೊ ಡಿಸ್ಟಿಲ್ ವಾಟರ್ ನೀರನ್ನ ಅಥವಾ ಅದ್ರೊಳಗಿರೋ ಎಲೆಕ್ಟ್ರಾನ್ಸ್ ಏನಿದಾವೋ ಅಥವಾ ಚಾರ್ಜಸ್ ಏನಿದಾವೋ ಅದನ್ನ ಈಸಿಯಾಗಿ ಫ್ಲೋ ಆಗೋದಕ್ಕೆ ಬಿಡಲ್ಲ. ಸೊ ಇಲ್ಲಿ ಚಾರ್ಜಸ್ ಈಸಿಯಾಗಿ ಫ್ಲೋ ಆಗೋ ರೀತಿಲಿ
ನಾನೊಂದು ಐಡಿಯಾ ಮಾಡ್ಕೋತೀನಿ. ಏನ್ ಮಾಡ್ತೀನಪ್ಪ ಅಂತಂದ್ರೆ ಇದಕ್ಕೆ ತಗೊಂಡೋಗಿ ಉಪ್ಪು ಸುರಿತೀನಿ, ಇದ್ರೊಳಗೆ ಲೋಟದೊಳಗೆ ಉಪ್ಪು ಸುರಿತೀನಿ. ಅವಾಗ ಇದು ಉಪ್ಪು ನೀರಾಗತ್ತೆ. ಇದು ನಾನು ಎಷ್ಟು ಉಪ್ಪು ಹಾಕ್ತೀನೋ ಅಷ್ಟು ಈಸಿಯಾಗಿ ಇದ್ರ ಮೂಲಕ ಚಾರ್ಜಸ್ ಫ್ಲೋ ಆಗುತ್ತೆ. ಅಂದ್ರೆ ಉಪ್ಪು ನೀರಲ್ಲಿ ಚಾರ್ಜಸ್ ಏನಾಗ್ತಾ ಇದೆ, ಈ ಎಂಡಿಂದ ವೈರ್ನ ಈ ಎಂಡಿಗೆ ಫ್ಲೋ ಆಗ್ತಾ ಇದೆ. ಸೊ ಮೊದಲು ಏನು ಇಲ್ಲಾಗಿತ್ತು, ಚಾರ್ಜಸ್ ಫ್ಲೋ ಆಗೋದಕ್ಕೆ ಅದು ಬಿಡ್ತಾನೆ ಇರಲಿಲ್ಲ. ಉಪ್ಪು ನೀರಾದ್ಮೇಲೆ ಅದು ಚಾರ್ಜಸ್ ಫ್ಲೋ ಆಗೋದಕ್ಕೆ ಬಿಡ್ತಾ ಇದೆ. ಏನು ರೀಸನ್ ಇಲ್ಲಿ, ಏನು ಕಾರಣ ಇಲ್ಲಿ? ಏನು ಕಾರಣ ಅಂತಂದ್ರೆ ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಬಂತ ಉಪ್ಪು ನೀರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಬಂತು ಅಂತ ನಾವು ಹೇಳ್ಬೋದಾ? ನೀರಿಗೆ ಉಪ್ಪು ಹಾಕಿದಾಗ ಇಲ್ಲಿ ಸ್ವಲ್ಪ ಫ್ರೀ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಯ್ತು ಅಂತ ಅಲ್ಲ, ಫ್ರೀ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಗಿಲ್ಲ. ಬಟ್ ನಾನು ಇದ್ರೊಳಗಡೆ ಉಪ್ಪು ಹಾಕಿದ್ದೀನಿ ಅಂದ್ರೆ ಸೋಡಿಯಂ ಕ್ಲೋರೈಡ್ ಹಾಕಿದ್ದೀನಿ, ಹೌದಾ? ಸೊ ಸೋಡಿಯಂ ಕ್ಲೋರೈಡ್ ನೀರಲ್ಲೆಲ್ಲ ಮಿಕ್ಸ್ ಆದಾಗ ಅದರಲ್ಲಿರೋ ಸೋಡಿಯಂ ಪ್ಲಸ್ ಬೇರೆ ಅಯಾನ್ ಆಗುತ್ತೆ, ಕ್ಲೋರಿನ್ ಮೈನಸ್ ಏನಿದೆಯೋ ಅದು ಬೇರೆ ಅಯಾನ್ ಆಗುತ್ತೆ. ಸೊ ನೀರು ಒಳಗಡೆ ಹೋದಾಗ ಸೋಡಿಯಂ ಅಯಾನ್, ಕ್ಲೋರಿನ್ ಅಯಾನ್ ಈ ನೀರಿಗೆ ಸಿಗತ್ತೆ. ಸೊ ಆ ಅಯಾನ್ಗಳೇನಿದಾವೋ ಇಲ್ಲಿ ಕರೆಂಟ್ ಹರಿಯೋದಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಇಲ್ಲಿ ಚಾರ್ಜ್ ಫ್ಲೋ ಆಗೋದಕ್ಕೆ ಯಾರು ಕಾರಣ? ಇಲ್ಲಿ ಚಾರ್ಜ್ ಫ್ಲೋ ಆಗೋದಕ್ಕೆ ಈ ಅಯಾನ್ ಮತ್ತೆ ಈ ಅಯಾನ್ ಕಾರಣ. ಅಂದ್ರೆ ಪಾಸಿಟಿವ್ ಅಯಾನ್, ನೆಗೆಟಿವ್ ಅಯಾನ್ ಇದಕ್ಕೆ ಕಾರಣ. ಕ್ಯಾಟ್ ಅಯಾನ್, ಆನ್ ಅಯಾನ್ ಅಂತೆಲ್ಲ ಕರಿತೀವಲ್ವಾ, ಇದನ್ನೇ ಅದು, ಸರಿನಾ? ಸೊ ಅದರಿಂದಾಗಿ ಅಲ್ಲಿ ಫ್ಲೋ ಆಗ್ತಾ ಇತ್ತು. ಲಿಕ್ವಿಡ್ ನಲ್ಲೆಲ್ಲ ಹಾಗೇನೆ. ಮೆಟಲ್ ಅಂತ ಬಂದಾಗ ಅಲ್ಲಿ ಕಾರಣ ಯಾರು? ಅಲ್ಲಿ ಕಾರಣ ಫ್ರೀ ಎಲೆಕ್ಟ್ರಾನ್ಸ್, ಆ ಮೆಟಲ್ ಅಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸ್. ಲಿಕ್ವಿಡ್ ಅಥವಾ ಉಪ್ಪು ನೀರು ಎಲ್ಲ ತಗೊಂಡಾಗ ಇಲ್ಲಿ ಯಾರು ಕಾರಣ? ಇದರಲ್ಲಿ ಅಲ್ಲಿ ಒಳಗಡೆ ಪ್ರೆಸೆಂಟ್ ಇರುವಂತ ಅಯಾನ್ಸ್ ಕಾರಣ. ಆವಾಗ ಹೇಳಿದ್ನಲ್ವಾ, ಡಿಸ್ಟಿಲ್ ವಾಟರ್ ತಗೊಂಡಾಗ ನೀರು ಅದರಲ್ಲಿ ಕರೆಂಟ್ ಹರಿಯಲ್ಲ ಅಂತ. ಯಾಕಂದ್ರೆ ಅದ್ರಲ್ಲಿ ಅಯಾನ್ಸ್ ಇರ್ಲಿಲ್ಲ. ಈಗ ನಾನಿಲ್ಲಿ ಉಪ್ಪು ಹಾಕಿದ ಮೇಲೆ ಇಲ್ಲಿ ಅಯಾನ್ಸ್ ಪ್ರೊಡ್ಯೂಸ್ ಆಯ್ತು, ಅದರಿಂದ ಕರೆಂಟ್ ಹರಿಯೋದಕ್ಕಾಯ್ತು. ಈಗ ನಾನು ಉಪ್ಪು ಹಾಕ್ಲಿಲ್ಲ, ಡಿಸ್ಟಿಲ್ ವಾಟರ್ ಇದೆ, ಕರೆಂಟ್ ಹರಿಯಲ್ಲ. ಬಟ್ ನಾನು ಯಾವ್ದೋ ಒಂದು ಆಸಿಡ್ ಸ್ವಲ್ಪ ತಗೊಂಡ್ಬಂದು ಹಾಕ್ತೀನಿ ಅಂದ್ರೆ ಆವಾಗ್ಲೂ ಅದರಲ್ಲಿ ಅಯಾನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆವಾಗ ಕರೆಂಟ್ ಹರಿಯುತ್ತೆ. ಒಟ್ಟಿನಲ್ಲಿ ಶುದ್ಧ ನೀರಲ್ಲಿ ಆಗುದಿಲ್ಲ, ಉಪ್ಪು ಹಾಕಬೇಕು, ಆಸಿಡ್ ಹಾಕಬೇಕು, ಈ ರೀತಿ ಏನಾದ್ರು ಹಾಕಬೇಕು ನೀರಲ್ಲಿ, ಸರಿನಾ? ಸೊ ಇಲ್ಲಿ ಯಾರು ಕಾರಣ? ಪಾಸಿಟಿವ್ ಅಯಾನ್ ಮತ್ತೆ ನೆಗೆಟಿವ್ ಅಯಾನ್ ಇಲ್ಲಿ ಕಾರಣ. ನೆಗೆಟಿವ್ ಅಂಡ್ ಪಾಸಿಟಿವ್ ಅಯಾನ್ ಬೋತ್, ಸರಿನಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇರೋದು ದ ಪ್ಲಾಟ್ ರೀಪ್ರೆಸೆಂಟ್. ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಆ ಗ್ರಾಫ್ ನಲ್ಲಿ ಹೇಳಿಲ್ವಾ, ಕ್ವಶನ್ಸ್ ನೀವು ಮುಂದಕ್ಕೆ ಹೋಗ್ತಾ ಇದ್ದಂಗೂ ನೀವು ತಲೆ ಖರ್ಚು ಮಾಡಬೇಕು, ಜಾಸ್ತಿ ತಲೆ ಖರ್ಚು ಮಾಡಬೇಕು ಅಂತ. ಸೊ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಗ್ರಾಫ್ ಕೊಟ್ಟಿದ್ದಾರೆ, ಗ್ರಾಫ್ ಬೇಸ್ಡ್ ಕ್ವಶನ್ ಇದೆ ಒಂದು. A wire that at 3 different times, ಓಕೆ, ಏನ್ ಕೊಟ್ಟಿದ್ದಾರೆ? ಎಕ್ಸ್ ಆಕ್ಸಿಸ್ ನಲ್ಲಿ ಅವರು ಟೈಮ್ ಬಗ್ಗೆ ತಗೊಂಡಿದ್ದಾರೆ, ಸರಿನಾ? ವೈ ಆಕ್ಸಿಸ್ ನಲ್ಲಿ ಕರೆಂಟ್ ಬಗ್ಗೆ ತಗೊಂಡಿದ್ದಾರೆ. ಸೊ 3 ಡಿಫ್ರೆಂಟ್ ಟೈಮ್ ಬಗ್ಗೆ ಕೊಟ್ಟಿದ್ದಾರೆ. ಫಸ್ಟ್ 1 ರಿಂದ 2 ಸೆಕೆಂಡ್ ಅಲ್ಲಿ ಏನಾಯ್ತು ಅಂತ ಇಲ್ಲಿದೆ, ಓಕೆನಾ? 1 ರಿಂದ 2 ಸೆಕೆಂಡ್ ಏನಾಯ್ತು ಅಂತ ಇಲ್ಲಿದೆ. 3 ರಿಂದ 5 ಸೆಕೆಂಡ್ ಅಲ್ಲಿ ಏನಾಯ್ತು ಅಂತ ಇಲ್ಲಿದೆ. 6 ರಿಂದ 8 ಸೆಕೆಂಡ್ ಒಳಗಡೆ ಏನಾಯ್ತು ಅಂತ ಇಲ್ಲಿದೆ, ಸರಿನಾ? ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ? ವೈ ಆಕ್ಸಿಸ್ ನಲ್ಲಿ ಕರೆಂಟ್ ಕೊಟ್ಟಿದ್ದಾರೆ, ಎಕ್ಸ್ ಆಕ್ಸಿಸ್ ನಲ್ಲಿ ಟೈಮ್ ಕೊಟ್ಟಿದ್ದಾರೆ. ಅವ್ರ ಕ್ವಶನ್ ಯಾವ್ದ್ರ ಬಗ್ಗೆ ಕೇಳ್ತಾ ಇದಾರೆ? ಕ್ವಶನ್ ಒಂದ್ಸಲ ಓದ್ಕೊಂಡು ಹೇಳಿ. ಅವ್ರ ಕ್ವಶನ್ ಕೇಳ್ತಾ ಇರೋದು ರೇಷಿಯೋ ಆಫ್ ಚಾರ್ಜಸ್, ಚಾರ್ಜ್ ಬಗ್ಗೆ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ, ಓಕೆನಾ? ಚಾರ್ಜ್ ಬಗ್ಗೆ ಅವರು ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಅವರು ಕೊಟ್ಟಿರೋ ಗ್ರಾಫ್ ನಲ್ಲಿ ಏನಿದೆ? ಅವರು ಕೊಟ್ಟಿರುವಂತ ಗ್ರಾಫ್ ನಲ್ಲಿ ಕರೆಂಟ್ ಇದೆ, ಹೌದಾ? ಕರೆಂಟ್ ಇದೆ ಮತ್ತೆ ಟೈಮ್ ಇದೆ. ಅವ್ರು ಕೊಟ್ಟಿರೋ ಗ್ರಾಫ್ ನಲ್ಲಿ ಕರೆಂಟ್ ಇದೆ ಮತ್ತೆ ಟೈಮ್ ಇದೆ, ಆದ್ರೆ ಅವ್ರ ಕ್ವಶನ್ ಅನ್ನ ಚಾರ್ಜ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಅವ್ರು ಕರೆಂಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ನಾವು ಚಾರ್ಜ್ ಅನ್ನ ಕಂಡು ಹಿಡಿಬೇಕು ಅಂತಂದ್ರೆ ಏನು ಮಾಡಬೇಕು? ಕರೆಂಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಚಾರ್ಜ್ ಕಂಡು ಹಿಡಿಬೇಕಂದ್ರೆ ಏನು ಮಾಡ್ಬೇಕು? ಸಿಂಪಲ್, ಕರೆಂಟ್ ನ ಬೇಸಿಕ್ ಡೆಫಿನೇಷನ್ ನ ಫಾರ್ಮುಲಾ ಇತ್ತಲ್ಲ, ಅದನ್ನ ಹಾಕೊಬೇಕು. ಏನಿತ್ತು? ಕರೆಂಟ್ ಅಂತಂದ್ರೆ ಏನು? ಒಂದು ಚಾರ್ಜ್ ಏನಿದೆಯೋ ಅಥವಾ ಚಾರ್ಜ್ಗಳೇನಿದಾವೋ ಆ ಚಾರ್ಜ್ಗಳು ಫ್ಲೋ ಆಗುವಂತ ರೇಟ್, ಅದನ್ನ ನಾವು ಈ ರೀತಿಯಾಗಿ ಬರಿಬಹುದು. ಅಥವಾ ಒಂದು ಯೂನಿಟ್ ಟೈಮ್ ಅಲ್ಲಿ ಏನ್ ಚಾರ್ಜ್ ಪಾಸ್ ಆಗ್ತಾ ಇದೆಯೋ ಒಂದು ಕ್ರಾಸ್ ಸೆಕ್ಷನ್ ಏರಿಯಾದ ಮೂಲಕ, ಅದನ್ನ ನಾವು ಕರೆಂಟ್ ಅನ್ಬಹುದು. ಸೊ ಇದು ಫಾರ್ಮುಲಾ, ಹೌದಾ? ಸೊ ನನಗೆ ಈಗ ಏನ್ ಬೇಕು? ಕ್ಯೂ ಬೇಕು ಅಂದ್ರೆ ನಾನು ಟಿ ಅನ್ನ ಈ ಕಡೆ ಕಳ್ಸ್ಕೊತೇನೆ, ಹೌದಾ? ಟಿ ಅನ್ನ ಈ ಕಡೆ ಕಳ್ಸ್ಕೊತೇನೆ ನಾನು. ಏನಾಗತ್ತೆ? ಕ್ಯೂ ಬೇಕು ಅಂದ್ರೆ ಕರೆಂಟ್ ಮತ್ತೆ ಟೈಮ್ ಅನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಬೇಕು. ಅಲ್ಲಿ ಏನ್ ಮಾಡಿದ್ದಾರೆ ಗ್ರಾಫ್ ಅಲ್ಲಿ ಫಸ್ಟ್ ಗ್ರಾಫ್ ಹೆಂಗಿದೆ? ಫಸ್ಟ್ ಈ ರೀತಿಯಾಗಿದೆ, ಆಮೇಲೆ ಸೆಕೆಂಡ್ ಅವ್ರು ಅಬ್ಸರ್ವ್ ಮಾಡಿದಾಗ ಈ ರೀತಿಯಾಗಿದೆ, 3ನೇ ಟೈಮ್ ಅವ್ರು ಅಬ್ಸರ್ವ್ ಮಾಡಿದಾಗ ಈ ರೀತಿಯಾಗಿದೆ, ಹೌದಾ? ಇಲ್ಲಿ ಕೊಟ್ಟಿರೋದೇನು? ಇಲ್ಲಿ ಕೊಟ್ಟಿರೋದು ಕರೆಂಟ್, ಇಲ್ಲಿ ಕೊಟ್ಟಿರೋದೇನು? ಇಲ್ಲಿ ಕೊಟ್ಟಿರೋದು ಟೈಮ್. ಇವಾಗ ನಾವು ಕ್ಯೂ ಬೇಕಂದ್ರೆ ಏನ್ ಮಾಡ್ಕೋಬೇಕಪ್ಪ? ಕರೆಂಟ್ ಮತ್ತೆ ಟೈಮ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಬೇಕು, ಹೌದಾ? ಸೊ ನೀವು ಇದನ್ನು ಅಬ್ಸರ್ವ್ ಮಾಡಿ, ಕರೆಂಟ್ ಅಂದ್ರೆ ಯಾವುದು? ಇದು ಕರೆಂಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ, ಹೌದಾ? ಟೈಮ್ ಅಂದ್ರೆ ಯಾವುದು? ಇದು ಟೈಮ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ, ಹೌದಾ?
ಸೊ ಟೈಮು ಕರೆಂಟ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ? ಕ್ಯೂ ಸಿಗತ್ತೆ. ಇಲ್ಲಿ ಕರೆಂಟು ಟೈಮ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಇದರ ಉದ್ದ, ಇದರ ಅಗಲ, ಇದರ ಲೆಂತ್, ಇದನ್ನ ಬ್ರೆಡ್ತ್, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಕ್ತು? ಆಬ್ವಿಯಸ್ಲಿ ಇದರ ಏರಿಯಾ ಸಿಕ್ತು. ಅಂದ್ರೆ ಐ ವರ್ಸಸ್ ಪಿ ಗ್ರಾಫ್ ನಲ್ಲಿ ನಮಗೆ ಏರಿಯಾ ಏನ್ ಸಿಗತ್ತೋ, ಏರಿಯಾ ಅಂಡರ್ ದ ಕರ್ವ್ ಏನ್ ಸಿಗತ್ತೋ ಅದೇ ಚಾರ್ಜ್ ಅನ್ನ ಕೊಡತ್ತೆ. ಗೊತ್ತಾಯ್ತಾ? ವಿತ್ ರೀಸನ್ ಯಾಕೆ ಅಂತ ಗೊತ್ತಾಯ್ತಾ? ಸೊ ಅದೇ ರೀತಿಲಿ ಇಲ್ಲಿ ಏರಿಯಾ ಬೇಕಂದ್ರೆ ಇದ್ರ ಏರಿಯಾ ಯಾವ್ದನ್ನ ರಿಪ್ರೆಸೆಂಟ್ ಮಾಡುತ್ತೆ? ಈ ಒಬ್ಸರ್ವೇಷನ್ ನಲ್ಲಿ ಇದ್ರ ಒಳಗಡೆ ಏನ್ ಚಾರ್ಜ್ ಇತ್ತೋ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಇಲ್ಲಿರೋ ಏರಿಯಾ ಯಾವ್ದನ್ನ ರಿಪ್ರೆಸೆಂಟ್ ಮಾಡುತ್ತೆ? ಈ ಟ್ರಯಾಂಗಲ್ ನ ಒಳಗಡೆ ಏನ್ ಚಾರ್ಜ್ ಇತ್ತೋ ಅದನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಚಾರ್ಜ್ ಬೇಕಂದ್ರೆ ನಾವೇನ್ ಮಾಡ್ಬೇಕು? ಇದು ಅಂದ್ರೆ ಐ ಮತ್ತೆ ಟಿ ಅನ್ನ ಮಲ್ಟಿಪ್ಲೈ ಮಾಡ್ಕೊಬೇಕು. ಸರಿನಾ? ಸೊ ಮೊದಲನೇ ಕೇಸಲ್ಲಿ ಮಾಡಿ ನೋಡೋಣ. ಮೊದಲನೇ ಕೇಸಲ್ಲಿ ಇದೆಷ್ಟಿದೆ? ಇಲ್ಲಿಂದ ಇಲ್ಲಿ ಅಂದ್ರೆ 2 ಇದೆ. ಇದು ಹೌದಾ? ಅದು 2 ಇದೆ. ಇಲ್ಲಿಂದ ಇಲ್ಲಿ 1 ಗ್ಯಾಪ್ ಇದೆ. 1ರಿಂದ 2ಕ್ಕೆ ಹೋಯ್ತು. ಗ್ಯಾಪ್ ಎಷ್ಟಿದೆ? 1 ತಾನೆ. ಸೊ 2 into 1 ಮಾಡಿದ್ರೆ ಇದ್ರದ್ದು ಎಷ್ಟು ಬರುತ್ತೆ? 2 ಅಂತ ಬರುತ್ತೆ. ಇಲ್ಲಿ ನೋಡ್ರೋ, ಇದು 1 ಇದೆ, ಈ ಸೈಡ್ 1 ಇದೆ, ಈ ಸೈಡ್ 2 ಇದೆ. ಹೌದಾ? ಇದು 1 ಇದೆ, ಇದು 2 ಇದೆ. ಸೊ ಅವಾಗ ಅಗೇನ್ 1 into 2 ಮಾಡಿದ್ರೆ 2 ಬರುತ್ತೆ. ಇದ್ರದ್ದು ಏರಿಯಾ ಎಷ್ಟು ಬಂತು? 2 ಬಂತು. ಇವಾಗ ಇಲ್ಲಿ ಚೆನ್ನಾಗಿದೆ ಕೇಳಿ. ಈ ಉದ್ದ ಏನಿದೆಯಲ್ವಾ, ಈ ಉದ್ದ ಇದಿರೋದು 2. ಓಕೆನಾ? ಇದಿರೋದು 2. ಸರಿನಾ? 4 ಬರಿಬಹುದಾ? ಹಾಗಾದ್ರೆ ಲೆಂತ್ ಇಂಟು ಬ್ರೆಡ್ತ್ ಮಾಡಿ 4 ಬರಿಬಹುದಾ? ಇಲ್ಲ, 4 ಬರೆಯಕ್ಕಾಗಲ್ಲ. ಯಾಕಂದ್ರೆ ಇಲ್ಲೆಲ್ಲ ರೆಕ್ಟ್ಯಾಂಗಲ್ ಶೇಪ್ ಇತ್ತು ಗುರು, ಇಲ್ಲಿ ಟ್ರಯಾಂಗಲ್ ಶೇಪ್ ಇದೆ. ಸೊ ನಾವು 2 into 2 ಮಾಡೋದಾದ್ರೆ ನಮ್ಮ ಆನ್ಸರ್ ಇದರ ಪೂರ್ತಿ ಏರಿಯಾ ಬರ್ಬೇಕಾಗಿತ್ತು. ಹೌದಾ? ಸೊ ನಮ್ಗೇನಿದೆ? ಈ ಪೂರ್ತಿ ಏರಿಯಾದ ಅರ್ಧ ಸಿಗ್ತಾ ಇದೆ. ಅಂದ್ರೆ ನಾವ್ ಏನ್ ಮಾಡ್ಬೇಕಾಯ್ತು? ಹಾಫ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಮಾಡ್ಬೇಕಾಯ್ತು. ಇದೇ ಟ್ರಯಾಂಗಲ್ ನ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ತಾನೆ. ಇದೇ ಟ್ರಯಾಂಗಲ್ ನ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ತಾನೆ. ಸೊ ಅದನ್ನ ಮಾಡಿ. ಸೊ ಹಾಫ್ ಇಂಟು ಲೆಂತ್ ಇಂಟು ಬ್ರೆಡ್ತ್. ಹಾಫ್ ಲೆಂತ್ ಎಷ್ಟಿದೆ? 2 ಇದೆ. ಬ್ರೆಡ್ತ್ ಎಷ್ಟಿದೆ? 2 ಇದೆ. ಸೊ 2 ಕ್ಯಾನ್ಸಲ್ ಆಗುತ್ತೆ, 2 ಅಂತ ಉಳ್ಕೊಳ್ಳುತ್ತೆ. ಸೊ ನಮ್ದು ಏನ್ ಸಿಕ್ತು? ಫಸ್ಟ್ ಬಾಕ್ಸ್ ನ ಏರಿಯಾ 2 ಸಿಕ್ತು, ಸೆಕೆಂಡ್ ಬಾಕ್ಸ್ ನ ಏರಿಯಾ 2 ಸಿಕ್ತು, ಥರ್ಡ್ ಬಾಕ್ಸ್ ನ ಏರಿಯಾ ಕೂಡ, ಬಾಕ್ಸ್ ಅಲ್ಲ ಅದು, ಆ ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲ್ ನ ಏರಿಯಾ ಕೂಡ 2 ಸಿಕ್ತು. ಹೌದಾ? ಸೊ 3 ಎಷ್ಟಿದೆ? ಸೇಮ್ ಇದೆ. ಸೊ ಅವುಗಳ ರೇಷಿಯೋ ಏನು ಬರ್ಬೇಕಾಯ್ತು? ಸೇಮ್ ಇರೋ ನಂಬರ್ಸೇ ಬರ್ಬೇಕಾಯ್ತು. ಇದು 2 ಇದೆ, ಇದು 2 ಇದೆ, ಇದು 2 ಇದೆ. ಸಪೋಸ್ ಇದು 1 ಇದ್ರೆ ಇದು 1 ಇರ್ತಾ ಇತ್ತು, ಇದು 1 ಇರ್ತಾ ಇತ್ತು. ಹೌದಾ? ಸೊ ಆ ರೇಷಿಯೋ ಅಂತ ನೋಡೋದಾದ್ರೆ 1:1 ಅಂತ ನಾವು ಟಿಕ್ ಮಾಡಬಹುದು. ಕ್ಲಿಯರಾ? ಲಾಸ್ಟ್ ಕ್ವಶನ್ ಬಂದಿದ್ದೇವೆ. ದ ಚಾರ್ಜ್ ಪಾಸಿಂಗ್ ಥ್ರೂ ಅ ಕಂಡಕ್ಟರ್ ಇಸ್ ಫಂಕ್ಷನ್ ಆಫ್ ಟೈಮ್. ಅಂದ್ರೆ ಚಾರ್ಜ್ ಅನ್ನ ಅವ್ರು ಹೇಗೆ ಕೊಟ್ಟಿದ್ದಾರೆ? ಒಂದು ಫಂಕ್ಷನ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಚಾರ್ಜ್ ನ ವ್ಯಾಲ್ಯೂ 5 ಕೂಲಮ್ ಇದೆ, ತಗೊಳ್ರಪ್ಪ ಅಂತ ಕೊಟ್ಟಿಲ್ಲ. ಚಾರ್ಜ್ ವ್ಯಾಲ್ಯೂನ ಒಂದು ಫಂಕ್ಷನ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ನೋಡ್ಬೋದು, ಈ ಚಾರ್ಜ್ ನ ವ್ಯಾಲ್ಯೂ ಬೇರೆ ಬೇರೆ ಟೈಮ್ ಹಾಕ್ತಾ ಹೋದಂಗು ಆ ಚಾರ್ಜ್ ನ ವ್ಯಾಲ್ಯೂ ಬೇರೆ ಬೇರೆ ಬರ್ತಾ ಹೋಗುತ್ತೆ. ಹೀಗಾಗಿ ಚಾರ್ಜ್ ನ ವ್ಯಾಲ್ಯೂನ ಒಂದು ಫಂಕ್ಷನ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸರಿ, ನಾ ಫಂಕ್ಷನ್ ಹೆಂಗ್ರಿದೆ? Q is equal to 2t² minus 4t plus 3 ಅಂತ ಇದೆ. ಸರಿನಾ? ದ ಕರೆಂಟ್ ಥ್ರೂ ದ ಕಂಡಕ್ಟರ್ ಅಂತ ಕೇಳ್ತಾರೆ. ಅವ್ರು ಕೇಳ್ತಾ ಇರೋದೇನು? ಕೇಳ್ತಾ ಇರೋದು ಕರೆಂಟ್ ಥ್ರೂ ದ ಕಂಡಕ್ಟರ್ ಏನು ಅಂತ ಕೇಳ್ತಾ ಇದ್ದಾರೆ. ಯಾವಾಗ? ಎಟ್ t is equal to 4 ಸೆಕೆಂಡ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಒಂದು ವಿಷಯ ಅರ್ಥ ಮಾಡ್ಕೊಬೇಕು. ನೀವು ಅನ್ಕೊಂತೀರ ಅಲ್ವಾ? ಸೊ ಇಲ್ಲೇ t is equal to 4 ಹಾಕ್ಬಿಟ್ರೆ ಇದೇ ಈಕ್ವೇಶನ್ ನಲ್ಲಿ ಎಲ್ಲೋಯ್ತದು? ಇದೇ ಈಕ್ವೇಶನ್ ನಲ್ಲಿ t is equal to 4 ಹಾಕ್ಬಿಟ್ರೆ ಸಿಕ್ಬಿಡಲ್ವಾ ಈಸಿಯಾಗಿ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ಆಕ್ಚುಲಿ ವಿಷಯ ಹಂಗಿಲ್ಲ. ಯಾಕಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಕ್ಲಿಯರ್ ಆಗುತ್ತೆ. ಬನ್ನಿ ಯಾಕೆ ಅಂತ ನೋಡ್ಬಿಡೋಣ. ನಮ್ಗೆ ಫಾರ್ಮುಲಾ ಗೊತ್ತಲ್ವಾ? ಈ ಫಾರ್ಮುಲಾ ಅಂತೂ ನಮ್ಗೆ ಗೊತ್ತೇ ಇದೆ. ಇದರಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳೇಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಟಿ ಅಂತಂದ್ರೆ ಎಂತದ್ದು ಅಂತ. ಟಿ ಅಂತಂದ್ರೆ ನಮಗ್ ಗೊತ್ತು ಟೈಮ್. ಟಿ ಅಂದ್ರೆ ಟೈಮ್ ಅಲ್ಲ, ಟಿ ಅಂದ್ರೆ ಟೈಮ್ ಇಂಟರ್ವಲ್. ಆ ಟೈಮ್ ನ ಗ್ಯಾಪ್ ಏನಿದೆಯೋ ಅದು. ಓಕೆನಾ? ಸೊ ಇವಾಗ ಇದು ಟೈಮ್, ಇಲ್ಲೇನೋ ಕರೆಂಟ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಕರೆಂಟ್ ಇದೆ, ಇಲ್ಲಿ ಟೈಮ್ ಅನ್ನ ಬಿಡಿಸ್ಕೊತಾ ಇದೀನಿ, ನಾನು ಗ್ರಾಫ್ ಹಾಕೊಂಡಿದ್ದೀನಿ. 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್ ಅಂತ ಗ್ರಾಫ್ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿ ಟೈಮ್ ಇಂಟರ್ವಲ್ ಅಂದ್ರೆ ಏನ್ ಬರ್ಬೇಕು? ಈ ಗ್ಯಾಪ್ ಏನಿದೆಯೋ ಅದು ಬರ್ಬೇಕು. ಓಕೆನಾ? ಸೊ ಇಲ್ಲಿಂದ ಇಲ್ಲಿ ಟೈಮ್ ಇಂಟರ್ವಲ್ ಎಷ್ಟಿದೆ? ಟೈಮ್ ಇಂಟರ್ವಲ್ ಇರೋದು 3 ಇದೆ. ಹೌದಾ? ಇಲ್ಲಿಂದ ಇಲ್ಲಿ ಟೈಮ್ ಇಂಟರ್ವಲ್ 3 ಇದೆ. ಇಲ್ಲಿಂದ ಇಲ್ಲಿ ಅಂತ ಬಂದ್ರೆ ಟೈಮ್ ಇಂಟರ್ವಲ್ 4 ಇದೆ. ಇಲ್ಲಿಂದ ಇಲ್ಲಿ ಬಂದ್ರೆ ಟೈಮ್ ಇಂಟರ್ವಲ್ 2 ಇದೆ. ಇಲ್ಲಿಂದ ಇಲ್ಲಿ ಬಂದ್ರೆ ಗ್ಯಾಪ್ ಎಷ್ಟಿದೆಯೋ 1 ಇದೆ ಅಲ್ವಾ? ಟೈಮ್ ಇಂಟರ್ವಲ್ 1 ಇದೆ. ಸೊ ಇದು ಟೈಮ್ ಇಂಟರ್ವಲ್. ಇವ್ರು ಕೇಳ್ತಾ ಇರೋದೇನು? ಟೈಮ್ ಇಂಟರ್ವಲ್ ಅನ್ನ ಅವ್ರು ಕೊಟ್ಟಿಲ್ಲ, ಅವ್ರು ಕೊಟ್ಟಿರೋದು ಎಕ್ಸಾಕ್ಟ್ ಟೈಮ್ ಕೊಟ್ಟಿದ್ದಾರೆ. 4ನೇ ಸೆಕೆಂಡಿಗೆ ಏನಾಯ್ತು ಹೇಳ್ರಪ್ಪ ಅಂದಿದ್ದಾರೆ. ಅಂದ್ರೆ ಈ ಟೈಮ್ ಅಲ್ಲಿ ಎಕ್ಸಾಕ್ಟ್ಲಿ ಗ್ಯಾಪ್ ಅಲ್ಲೇ ಇಲ್ಲಿ ಬರಿಬೇಕು. ಇಲ್ಲಿ ಟಿ ಅಂತಂದ್ರೆ ಏನು? ಟಿ ಅಂತಂದ್ರೆ ಟೈಮ್ ಇಂಟರ್ವಲ್, ಟೈಮ್ ಗ್ಯಾಪ್. ಇವ್ರು ಕೇಳ್ತಾ ಇರೋದೇನು?
ಎಕ್ಸಾಕ್ಟ್ಲಿ 4ನೇ ಸೆಕೆಂಡಿಗೆ ಏನಾಯ್ತು ಹೇಳ್ರಪ್ಪ ಅಂದಿದ್ದಾರೆ. ಈಗ ನೋಡಿ 1ನೇ ಕ್ವಶನ್ ತೋರಿಸ್ತೇನೆ ನಿಮ್ಗೆ ಆವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. 1ನೇ ಕ್ವಶನ್ ಅಲ್ಲಿ ಏನಿದೆ, ಅವ್ರು ಹೇಳ್ತಾ ಇದ್ದಾರೆ 10 ಸೆಕೆಂಡುಗಳ ಕಾಲ ಕರೆಂಟ್ ಹರಿಯಿತು, 10 ಸೆಕೆಂಡುಗಳ ಕಾಲ ಚಾರ್ಜ್ ಫ್ಲೋ ಆಯಿತು ಅಂದಿದ್ದಾರೆ. ಅಂದ್ರೆ ಟಿಕ್ 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 ಈ ರೀತಿ 10 ಸೆಕೆಂಡ್ ಗ್ಯಾಪ್ ಅಲ್ಲಿ ಎಷ್ಟು ಚಾರ್ಜ್ ಹರಿತು ಅಂತ ಅವ್ರು ಕೊಟ್ಟಿದ್ರು, 50 ಕೂಲಮ್ ಅಂತ ಅವ್ರು ಕೊಟ್ಟಿದ್ರು. ಬಟ್ ಇಲ್ಲಿ ನೋಡಿದ್ರೆ ಇಲ್ಲ ಆ ರೀತಿ ಇದೆಯಾ, ಇಲ್ಲಿ ಟಿಕ್ 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 4 ಸೆಕೆಂಡ್ ಅಲ್ಲ, ಅಲ್ಲ ಇಲ್ಲಿ 4ನೇ ಸೆಕೆಂಡ್ ಎಕ್ಸಾಕ್ಟ್ಲಿ ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಹೀಗಾಗಿ ಇಲ್ಲಿ ಟಿ ವ್ಯಾಲ್ಯೂ ನಾವು ಡೈರೆಕ್ಟ್ ಹಾಕೊಂಡು ಮಾಡ್ತೀವಿ ಅಂದ್ರೆ ಆಗಲ್ಲ, ಅದು ತಪ್ಪು. ಸೊ ಹಾಗಾದ್ರೆ ಈ ಲೆಕ್ಕ ಹೆಂಗ್ ಮಾಡ್ಬೇಕಾಯ್ತು? ಎಕ್ಸಾಕ್ಟ್ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಕೇಳಿದಾರಲ್ವಾ ಸರ್, ಇವಾಗ ಏನು ಮಾಡ್ಬೇಕಾಯ್ತು ಅಂತ ಅಲ್ವಾ? ಸೊ ಪರ್ಟಿಕ್ಯುಲರ್ ಟೈಮಿಗೆ ಒಂದು ಇನ್ಸ್ಟಂಟ್ ನಲ್ಲಿ ಕೇಳಿದ್ದಾರೆ ಅಂದ್ರೆ ನಾವು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ನೋಡ್ಬೇಕಾಗತ್ತೆ ಇಲ್ಲಿ, ಹೌದಾ? ಸೊ ಇನ್ಸ್ಟಂಟೇನಿಯಸ್ ಅಂದ್ರೆ ಆ ಟೈಮ್ ಗ್ಯಾಪ್, ಒಂದು ಕ್ಷಣ, ಆ ಟೈಮ್ ಗ್ಯಾಪ್ ತುಂಬಾ ಚಿಕ್ಕದಿರುತ್ತೆ, ಅದನ್ನ ನಾವು ಡಿ ಟಿ ಅಂತ ಕರಿಬಹುದು. ಸೊ ತುಂಬಾ ಚಿಕ್ಕ ಟೈಮ್ ಗ್ಯಾಪ್ ಅಲ್ಲಿ ಅದರಲ್ಲಿ ಫ್ಲೋ ಆಗೋ ಚಾರ್ಜ್ ಹೆಂಗಿರುತ್ತೆ, ಅದು ಕೂಡ ತುಂಬಾ ಚಿಕ್ಕದೇ ಆಗಿರುತ್ತೆ. ನಾವು ಕಂಡುಹಿಡಿಬೇಕಾಗಿರೋದು ಏನಿಲ್ಲಿ, ಕರೆಂಟ್ ಕಂಡುಹಿಡಿಬೇಕು, ಬಟ್ ಕರೆಂಟ್ ಅನ್ನ ಈ ರೂಪದಲ್ಲಿ ಕಂಡುಹಿಡ್ಕೋಬೇಕು, ಸರಿನಾ? ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಈ ಚಾರ್ಜ್ ಏನಿದೆಯೋ ಈ ಚಾರ್ಜ್ ನ ಡೆರಿವೇಟಿವ್ ತೆಗಿಬೇಕು. ನಿಮಗೆ ಡೆರಿವೇಟಿವ್ ತೆಗಿಯಕ್ ಬರಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ, ಇದ್ರ ಮೇಲೆ ನಾನು ಸಪರೇಟ್ ಆಗಿರೋ ವಿಡಿಯೋ ಬೇಕಿದ್ರೆ ಮಾಡ್ತೇನೆ ನಿಮ್ಗೋಸ್ಕರ, ಸರಿನಾ? ಬಟ್ ಇವಾಗ ಬರೋಣ, ಇವಾಗ ಇದ್ರ ಚಾರ್ಜ್ ಡೆರಿವೇಟಿವ್ ತೆಕ್ಕೋಬೇಕು ಅನ್ನೋದು ನಮಗೆ ಗೊತ್ತಾಯ್ತು, ಸರಿನಾ? ಸೊ ಚಾರ್ಜ್ ಎಷ್ಟಿದೆ, ಕ್ಯೂ ವ್ಯಾಲ್ಯೂನ ಅವರೇ ಕೊಟ್ಟಿದ್ದಾರೆ. ಕ್ಯೂ ಇರೋದೆಷ್ಟು, 2t² - 4t, 2t² - 4t ಪ್ಲಸ್ 3 ಅಂತ ಅವ್ರು ಕೊಟ್ಟಿದ್ದಾರೆ, ಸರಿನಾ? ಸೊ ಈಗಿದ್ರೆ ನಾವು ಡೆರಿವೇಟಿವ್ ತೆಕ್ಕೋಬೇಕು. ಡೆರಿವೇಟಿವ್ ಅಂತಂದ್ರೆ ಡಿ ಕ್ಯೂ ಬೈ ಡಿ ಟಿ ಅನ್ನ ತೆಕ್ಕೊಬೇಕು, ಸರಿನಾ? ಸೊ ಡೆರಿವೇಟಿವ್ ತೆಗಿಯೋದು ಹೆಂಗಪ್ಪ, ಡೆರಿವೇಟಿವ್ ತೆಗಿಯೋದು ಹೆಂಗೆ, ಡಿ ವೈ ಬೈ ಡಿ ಎಕ್ಸ್ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ, ಸರಿನಾ? ಇದರಲ್ಲಿ y ವ್ಯಾಲ್ಯೂ ಏನಿದೆ, y ವ್ಯಾಲ್ಯೂ ಸಪೋಸ್ x ಪವರ್ n ಇದೆ ಅಂತ ಇಟ್ಕೊಳ್ಳಿ, ಸರಿನಾ? ಸೊ ಆವಾಗ ನಾವ್ ಏನ್ ಮಾಡ್ಬೋದು, ಇದನ್ನ ಡೆರಿವೇಟಿವ್ ಅಂದ್ರೆ x ಪವರ್ n ನ ಡೆರಿವೇಟಿವ್ ತೆಗೆದ್ರೆ ಏನ್ ಬರುತ್ತೆ ಅಂತ. x ಪವರ್ n ನ ಡೆರಿವೇಟಿವ್ ತೆಗೆದ್ರೆ ಈ n ಪವರ್ ನಲ್ಲಿ ಇತ್ತಲ್ವಾ ಅದು ಮುಂದೆ ಬರುತ್ತೆ. ಅದಾದ್ಮೇಲೆ ಈ ಮೊದ್ಲು ಏನು ಪವರ್ ಇತ್ತಲ್ವಾ, ಮೊದ್ಲು x ನ ಪವರ್ n ಇತ್ತು, ಈಗ ಪವರ್ ಒಂದು ಮೈನಸ್ ಆಗ್ತದೆ. ಅಂದ್ರೆ x ಪವರ್ ಮೊದ್ಲು n ಇತ್ತು, ಇವಾಗ n - 1 ಆಗುತ್ತೆ, ಸರಿನಾ? ಸೊ ನಾವು x ಪವರ್ n ನ ಡೆರಿವೇಟಿವ್ ತೆಗೆದ್ರೆ ಈ ರೀತಿಯಾಗಿ ಬರುತ್ತೆ. ಯಾವುದೋ ಒಂದು ವಸ್ತುದು ಡೆರಿವೇಟಿವ್ ತೆಗೆದ್ರೆ ಈ ರೀತಿಯಾಗಿ ಬರುತ್ತೆ. ಇವಾಗ ನಾವೇನ್ ಮಾಡ್ಬೇಕು, ಇದ್ರ ಡೆರಿವೇಟಿವ್ ಅನ್ನ ತೆಗಿಬೇಕು. ಈ ಡೆರಿವೇಟಿವ್ ತೆಗಿಬೇಕಾದ್ರೆ ಒಂದು ರೂಲ್ ಇದೆಯಪ್ಪ, ಒಂದು ರೂಲ್ ಅಂದ್ರೆ ಸುಮಾರು ರೂಲ್ ಇದೆ. ಆ ರೂಲ್ಸ್ ಹೇಳ್ಕೊತಾ ಹೋಗ್ತೇನೆ ನಿಮ್ಗೆ. ಏನಪ್ಪಾ ಅಂತಂದ್ರೆ ಸಪರೇಟ್ ಟರ್ಮಿಗೆ ನಾವು ಸಪರೇಟ್ ಆಗಿ ಡೆರಿವೇಟಿವ್ ತಗೋಬೇಕು. ಈಗ ಇದ್ರಲ್ಲಿ ಒಟ್ರಾಶಿ ಡೆರಿವೇಟಿವ್ ತೆಗೆಯುವುದಂತಂದ್ರೆ ಏನರ್ಥ ಅಂದ್ರೆ ಇದ್ರ ಡೆರಿವೇಟಿವ್ ತೆಗಿಬೇಕು, ಮತ್ತೆ ಇದೆರಡು ಬೇರೆ ಟರ್ಮ್ಸ್, ಇದು ಬೇರೆ ಟರ್ಮ್, ಇದು ಬೇರೆ ಟರ್ಮ್, ಇದು ಬೇರೆ ಟರ್ಮ್, ಇದು ಬೇರೆ ಟರ್ಮ್. ಯಾಕೆ, ಅದ್ರ ಮಧ್ಯೆ ಅಥವಾ ಪ್ಲಸ್ ಅಥವಾ ಮೈನಸ್ ಬಂದಿದೆ. ಇದು ಬೇರೆ ಟರ್ಮ್, ಇದು ಬೇರೆ ಟರ್ಮ್. ಈ 2 ಮತ್ತೆ t² ಎರಡು ಒಂದೇ ಟರ್ಮ್ ಅಲ್ಲಿ ಬರುತ್ತೆ. ಯಾಕೆ, ಇವೆರಡರ ಮಧ್ಯೆ ಪ್ಲಸ್ ಮೈನಸ್ ಏನು ಬರಲಿಲ್ಲ. ಬಟ್ ಇದನ್ನ ತಗೊಂಡ್ರೆ ಇದು ಒಂದ್ ಟರ್ಮು, ಇದು ಒಂದ್ ಟರ್ಮು, ಹಾಗೇನೆ ಇದು ಒಂದ್ ಟರ್ಮು, ಸರಿನಾ? ಸೊ ಇಲ್ಲಿ ಏನಿದೆ, ಇಲ್ಲಿ ಈ ರೀತಿಯಾಗಿದೆ, ಇದು ಒಂದ್ ಟರ್ಮು, ಇದು ಒಂದ್ ಟರ್ಮು, ಇದು ಒಂದ್ ಟರ್ಮು. ಒಂದೇ ರೂಲ್ಸ್ ಗೊತ್ತಾಯ್ತು ನಿಮಗೆ. ಸಪರೇಟ್ ಆಗಿ ಡೆರಿವೇಟಿವ್ ತೆಗಿಬೇಕು. ಡೆರಿವೇಟಿವ್ ತೆಗಿಬೇಕಾದ್ರೆ ಈ ಫಾರ್ಮುಲಾ ಹಾಕೊಂಡು ತೆಗೆದ್ರೆ ಆಯ್ತು. ಎರಡನೇದೇನಪ್ಪಾ ಅಂತಂದ್ರೆ ಇಲ್ಲಿ ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂತು ಅಂದ್ರೆ, ಬರೀ ಕಾನ್ಸ್ಟೆಂಟ್ ಇದ್ರೆ ಅದರ ಡೆರಿವೇಟಿವ್ 0 ಆಗುತ್ತೆ, ಸರಿನಾ? ಸೊ ಇವಾಗ ಮಾಡೋಣ. 2t² ನ ಡೆರಿವೇಟಿವ್ ತೆಗೆದ್ರೆ ಹೆಂಗೆ, ಬರೀ ಕಾನ್ಸ್ಟೆಂಟ್ ಇದ್ರೆ ಅದ್ರ ವ್ಯಾಲ್ಯೂ 0. ಇದು ಬರೀ ಕಾನ್ಸ್ಟೆಂಟ್ ಇದೆಯಾ, ಇಲ್ಲ, ಅದ್ರ ಜೊತೆಗೆ ಒಂದು ವೇರಿಯೇಬಲ್ ಮಲ್ಟಿಪ್ಲೈ ಹಾಕೊಂಡಿದೆ. ಹೀಗಾಗಿ 2 ಅನ್ನ ನಾವು 0 ಅಂತ ಮಾಡ್ಬಿಡಂಗಿಲ್ಲ ಇಲ್ಲಿ, ಸರಿನಾ? ಬರೀ ಕಾನ್ಸ್ಟೆಂಟ್ ಇದ್ರೆ ಮಾತ್ರ ಅದ್ರ ವ್ಯಾಲ್ಯೂ 0. ಇವಾಗ 2 ಅಂತ ಇದ್ದಕ್ಕಿದ್ದಂಗೆ ಬರ್ಕೊಂಡೆ. t² ಇನ್ ಡೆರಿವೇಟಿವ್ ತೆಗೆದ್ರೆ ಏನು, t ಪವರ್ ಹಿಂಗಿದೆ ಅಂತ ಇಟ್ಕೊಳ್ಳಿ, t ಪವರ್ ಹಿಂಗಿದೆ. ಈಗ ಇದ್ರ ಡೆರಿವೇಟಿವ್ ತೆಗಿಬೇಕು. ಅವಾಗ ಏನ್ ಮಾಡ್ಕೋಬೇಕು, ಪವರ್ ಅಲ್ಲಿ ಇರೋದನ್ನ ಮುಂದಕ್ಕೆ ತರಬೇಕು, ಹೌದಾ? ಪವರ್ ಅಲ್ಲಿ ಇರೋದನ್ನ ಮುಂದಕ್ಕೆ ಬರ್ಕೊಂಡಿದೆ. ಸೊ 2 ಆಗುತ್ತೆ. t² ಇತ್ತು, ಸೊ t ಪವರ್ ಅನ್ನ ಒಂದು ಮೈನಸ್ ಮಾಡ್ಕೊಂಡ್ ಬರ್ಬೇಕು. ಅಂದ್ರೆ ಮೊದಲು 2 ಇದೆ, 2 - 1 ಮಾಡಿದ್ರೆ 1 ಆಗುತ್ತೆ. ಈ ರೀತಿಯಾಗಿ ಆಗುತ್ತೆ, ಗೊತ್ತಾಯ್ತಾ? ಸೊ 2t ಅಂತ ಸಿಗತ್ತೆ. t² ಇನ್ ತೆಗೆದ್ರೆ ಏನ್ ಸಿಗತ್ತೆ, 2t ಅಂತ ಸಿಗತ್ತೆ. ಸೊ 2t 2 × 2t ಏನಾಗತ್ತಪ್ಪ, 4t ಆಗತ್ತೆ ಇಲ್ಲಿ, ಹೌದಾ? ಸೊ ಇದು 4t ಆಗತ್ತೆ. ಮೈನಸ್ 4t ಇದು ಡೆರಿವೇಟಿವ್ ತೆಗಿಬೇಕು. ಇವಾಗ 4 ಏನು ಮಾಡಕ್ಕಾಗಲ್ಲ, ಇದ್ದಕ್ಕಿದ್ದಂಗೆ ಇಡಬೇಕು. ಬರೇ ಕಾನ್ಸ್ಟೆಂಟ್ ಇದ್ರೆ 0 ಅನ್ಬೋದಿತ್ತು, ಬಟ್ ಈ ಕಾನ್ಸ್ಟೆಂಟ್ ವೇರಿಯೇಬಲ್ ಜೊತೆಗೆ ಮಲ್ಟಿಪ್ಲೈ ಹಾಕೊಂಡಿದೆ, ಹೀಗಾಗಿ ನಾವು ಅದಕ್ಕೆ ಏನು ಮಾಡಕ್ಕಾಗಲ್ಲ, ಇಟ್ಟು ಬಿಡ್ತೀವಿ. t ದ ಡೆರಿವೇಟಿವ್ ತೆಗೆದ್ರೆ ಏನಾಗುತ್ತೆ ನೋಡೋಣ. t ಪವರ್ 1 ಇನ ಡೆರಿವೇಟಿವ್ ತೆಗೆದ್ರೆ ಏನಾಗುತ್ತೆ ನೋಡೋಣ.
ಒನ್ ಏನಾಗಬೇಕು ಮುಂದಕ್ಕೆ ಬರಬೇಕು, ಟಿ ಇದ್ದಂಗಿದೆ. ಇವಾಗ ಈ ಟಿ ಪವರ್ ಅನ್ನ ಒಂದು ಕಮ್ಮಿ ಮಾಡ್ಕೊಬೇಕು. ಮೊದಲು ಒನ್ ಇತ್ತು, ಒನ್ ಕಮ್ಮಿ ಆದಾಗ ಏನಾಗುತ್ತೆ ಟಿ ಪವರ್ 0 ಅಂತ ಆಗುತ್ತೆ. ಈ ಟಿ ಪವರ್ 0 ಅಂತಂದ್ರೆ ಎಕ್ಸ್ ಪವರ್ 0, ವೈ ಪವರ್ 0 ಅಥವಾ ಟಿ ಪವರ್ 0 ಅಂದ್ರೆ ಅದ್ರ ವ್ಯಾಲ್ಯೂ 1. ಯಾವ್ದ್ರದ್ದೇ ಪವರ್ 0 ಇದ್ರೆ ಅದ್ರ ವ್ಯಾಲ್ಯೂ 1. ಹೌದಾ? ಸೊ 1 ಇಂಟು 1 ಆಗುತ್ತೆ, ಅಂದ್ರೆ 1 ಬರುತ್ತೆ. ಹೌದಾ? ಸೊ 4 ಇದ್ರ ಡೆರಿವೇಟಿವ್ ತೆಗೆದ್ರೆ 1 ಬರುತ್ತೆ. 4 ಇಂಟು 1 ಮಾಡಿದ್ರೆ 4 ಉಳ್ಕೊಳ್ಳುತ್ತೆ. ಹೌದಾ? ಸೊ ಇದಂತೂ 0ನೇ ಬರುತ್ತೆ, ಅದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಮ್ ಡೆರಿವೇಟಿವ್ ತೆಗೆದಾಗ ಏನ್ ಸಿಕ್ತು ನಮಗೆ? ಡೆರಿವೇಟಿವ್ ತೆಗೆದಾಗ ಡಿ ಕ್ಯೂ ಬೈ ಡಿ ಟಿ ಮಾಡಿದಾಗ ನಮಗೆ ಈ ಆನ್ಸರ್ ಸಿಕ್ತು. ಡಿ ಕ್ಯೂ ಬೈ ಡಿ ಟಿ ಅಂತಂದ್ರೆ ಏನು? ಡಿ ಕ್ಯೂ ಬೈ ಡಿ ಟಿ ಅಂದ್ರೇನೆ ಕರೆಂಟು. ಹೌದಾ? ಸೊ ಕರೆಂಟ್ ಬೇಕು ಅಂತಾನೆ ನಾವು ಡಿ ಕ್ಯೂ ಬೈ ಡಿ ಟಿ ಮಾಡಿದ್ವಿ. ಅವ್ರು ಕೇಳ್ತಾ ಇರೋದು ಕರೆಂಟೇ ಆಗಿತ್ತು. ಸೊ ಕರೆಂಟ್ ನ ವ್ಯಾಲ್ಯೂ ನಮ್ಗೆ ಏನ್ ಸಿಕ್ತು? ಕರೆಂಟ್ಗೆ ನಮಗೆ ಈ ರೀತಿಯಾಗಿರೋ ಎಕ್ಸ್ಪ್ರೆಷನ್ ಸಿಕ್ತು. ಇವಾಗ ನಾವು 4ನೇ ಸೆಕೆಂಡಿಗೆ ಏನ್ ಕರೆಂಟ್ ಆಯ್ತು ಅಂತ ಕಂಡುಹಿಡಿಬಹುದು. ಓಕೆನಾ? ಇವಾಗ ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಟಿ ಇಸ್ ಈಕ್ವಲ್ ಟು 4 ಸೆಕೆಂಡ್ಗೆ ಏನಾಗುತ್ತೆ ಅಂತ. ಎಟ್ ಟಿ ಇಸ್ ಈಕ್ವಲ್ ಟು 4 ಸೆಕೆಂಡ್ ಏನಾಗುತ್ತೆ? ಐ ಇಸ್ ಈಕ್ವಲ್ ಟು ಟಿ ಜಾಗದಲ್ಲಿ 4 ಹಾಕ್ರೋ, 4 4 4 ಇಂಟು ಟಿ ಜಾಗದಲ್ಲಿ 4 ಹಾಕ್ತೀರಾ, 4 ಇಂಟು 4 ಆಗುತ್ತೆ. ಹೌದಾ? ಇದು 16 ಆಯ್ತು, ಮೈನಸ್ ಇದೆ, ಮೈನಸ್ 4, 16 ಮೈನಸ್ 4 ಮಾಡಿದ್ರೆ 12 ಬರುತ್ತೆ. ಸರಿನಾ? ಅವರು ಇದೆಲ್ಲ ಕೊಟ್ಟಿದ್ದು ಯಾವ್ದ್ರಲ್ಲಿತ್ತು? ಕ್ಯೂ ಯಾವ್ದ್ರಲ್ಲಿತ್ತು ಅಂತ ಹೇಳಿದ್ರು? ಅವ್ರು ಕ್ಯೂ ಇದ್ದದ್ದು ಮೈಕ್ರೋ ಕೂಲಮ್, ಸಾರಿ ಮಿಲಿ ಕೂಲಮ್ ಅಲ್ಲ ಏನೋ ಇತ್ತು ಅಂತ ಹೇಳಿದ್ರಲ್ವಾ? ಮಿಲಿ ಕೂಲಮ್ ಅಲ್ಲಿ ಇತ್ತು ಅಂತ ಹೇಳಿದ್ರು. ಸೊ ನಮ್ ಕರೆಂಟ್ ಕೂಡ ಯಾವ್ದ್ರಲ್ಲಿ ಸಿಗತ್ತೆ? ಮಿಲಿ ಕೂಲಮ್ ಅಲ್ಲಿ ಸಿಗತ್ತೆ. ಸರಿನಾ? ಸೊ ಎಲ್ಲೋಯ್ತು? ಸಾರಿ, ಮಿಲಿ ಆಂಪಿಯರ್ ಅಲ್ಲಿ ಸಿಗುತ್ತೆ. ಐ ಆಮ್ ಸಾರಿ, ಕರೆಂಟ್ ಇದು. ಚಾರ್ಜು ಕೂಲಮ್ ಅಲ್ಲಿ ಹೇಳ್ತೀವಿ, ಕರೆಂಟ್ ಅನ್ನ ಆಂಪಿಯರ್ ಅಲ್ಲಿ ಹೇಳ್ತೀವಿ. ಸೊ ಇದು ಮಿಲಿ ಆಂಪಿಯರ್ ಅಲ್ಲಿ ಸಿಗುತ್ತೆ ನಮ್ಮ ಆನ್ಸರ್. ಸರಿನಾ? ಸೊ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗಿರೋ ಆನ್ಸರ್. ಇದು ಗೊತ್ತಾಯ್ತಾ ಏನ್ ಮಾಡಿದೀವಿ ಅಂತ? ಬಟ್ ಸ್ಟಿಲ್ ನೋಡಿ ಹೇಳ್ಬಿಟ್ಟಿದ್ದೀನಿ, ಇದಕ್ಕೆ ಸಪರೇಟ್ ವಿಡಿಯೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಬಟ್ ನಿಮ್ಗೆ ಇದಕ್ಕೆ ಸಪರೇಟ್ ವಿಡಿಯೋ ಬೇಕು ಅಂತಂದ್ರೆ ಡೀಟೇಲ್ ಆಗಿ ಡೆರಿವೇಟಿವ್ ಅಂದ್ರೆ ಏನು, ಅದರಿಂದ ನಮ್ಗೆ ಏನು ಲಾಭ, ಎಲ್ಲ ಹೆಂಗೆ ಎಲ್ಲವನ್ನ ಹೇಳ್ತೇನೆ. ಸರಿನಾ? ಸಪರೇಟ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಹಾಕಿ. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ